ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ಚತುರ್ಥಿ ತಿಥಿ, ಉತ್ತರಾಷಾಢ ನಕ್ಷತ್ರ. ಈ ದಿವಸ ಗುರುವಾರದಲ್ಲಿ ಸಂಕಷ್ಟಹರ ಚೌತಿ ಬಂದಿದೆ. ಸಂಕಷ್ಟಹರ ಚೌತಿ ತುಂಬ ವಿಶೇಷ ಫಲಪ್ರದ ವ್ರತ. ತಪ್ಪದೆ ಪ್ರತಿ ಮಾಸದಲ್ಲೂ ಈ ವ್ರತವನ್ನು ಆಚರಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಶ್ರೇಯಸ್ಸಿಗೆ, ಆರೋಗ್ಯಕ್ಕೆ, ಬುದ್ಧಿಬಲಕ್ಕೆ, ವಿದ್ಯಾರ್ಥಿಗಳಿಗಂತೂ ತುಂಬ ಇದೊಂದು ಶಿಸ್ತನ್ನು ರೂಪಿಸಿಕೊಡುತ್ತೆ. ಹೀಗಾಗಿ ಗಣಪತಿ ಪ್ರಾರ್ಥನೆ, ದೇವಾನುದೇವತೆಗಳೇ ಈ ಸಂಕಷ್ಟಹರ ಚೌತಿಯನ್ನು ಆಚರಿಸಿ ತಮ್ಮ ಸಂಕಟಗಳನ್ನು ನಿವಾರಿಸಿಕೊಂಡಿದ್ದಾರೆ. ದೇವತೆಗಳಿಗೂ ಅನುಗ್ರಹಪ್ರದವಾಗಿರತಕ್ಕಂಥ ಈ ಒಂದು ವ್ರತ ನಾವು ಮಾಡಿದ್ರೆ ಇನ್ನೆಷ್ಟು ಫಲಪ್ರದವಾಗಿದೆ. ಹೀಗಾಗಿ ನಂಬಿಕೆಯಿಂದ, ತುಂಬ ನಚ್ಚುಗೆಯಿಂದ ಈ ವ್ರತವನ್ನು ಮಾಡಬೇಕು. ನಾವು ಒಂದು ಮಾಸದಲ್ಲಿ ಮಾಡಿಬಿಟ್ಟು ಸಂಕಷ್ಟ ಮುಗಿತು ಅಂತ ಹಾಗಲ್ಲ. ಒಂದು ಸಲ ನೀವು ಪ್ರಾರಂಭ ಮಾಡಿದ್ರೆ ಕೊನೆಯ ಉಸಿರು ಇರೋ ತನಕ ಮಾಡಬೇಕು. ಇದು ವ್ರತ, ಇದು ತಪಸ್ಸು. ಇದನ್ನು ನಿಲ್ಲಿಸೋ ಹಾಗಿಲ್ಲ. ಸ್ವಲ್ಪ ದಿವಸ ಮಾಡಿದ್ದೀವಿ, ಇಷ್ಟು ವರ್ಷ ಮಾಡಿದ್ವಿ, 21 ವರ್ಷ ಮಾಡಿದ್ವಿ, ನಿಲ್ಲಿಸಬಹುದಾ? ಇಲ್ಲ, ವಸ್ತುತಃ ನಿಲ್ಲಿಸೋ ಹಾಗಿಲ್ಲ. ಸಾಕಾಗಿದ್ದರೆ, ನಿಮ್ಮ ಶರೀರಕ್ಕೆ ಬಳಲಿಕ್ಕೆ ಬಂದಿದ್ದರೆ, ಸಾಕಾಯ್ತಪ್ಪ ನನಗೇನು ಮಾಡೋಕ್ಕಾಗಲ್ಲ ಅಂತ ಶರೀರ ಸೋತಿದ್ದರೆ ನಿಲ್ಲಿಸಬಹುದು. ಇಲ್ಲ, ಶರೀರ ಸೋತಿಲ್ಲ, ಪ್ರೀತಿ ಇದ್ದಾಗ ಸೋಲಿರಲ್ಲ. ಒಂದು ಸಲ ಉತ್ಕಟವಾದ ಪ್ರೀತಿ ಬಂದರೆ ಆರೋಗ್ಯ ಹದಗೆಟ್ಟಾಗಲೂ ಗಣಪತಿ ಕಡೆಗೆ ತಿರುಗೋಣ ಅಂತ ಅನಿಸುತ್ತೆ. ಇವತ್ತು ಸಂಕಷ್ಟಹಾರ ಇದೆಯಪ್ಪ, ಕನಿಷ್ಠ ಒಂದು ನಮಸ್ಕಾರವಾದರೂ ಹಾಕೋಣ, ಅಥರ್ವಶೀರ್ಷ ಆದರೂ ಹೇಳ್ಕೊಳ್ಳೋಣ, ಅದು ಬರುತ್ತೆ. ಇದು ಹೇಗೆ ಅಂತಂದರೆ, ವ್ರತ ಪೂಜೆ ಇತ್ಯಾದಿಗಳೆಲ್ಲ ನೀವು ಯಾರನ್ನು ಉತ್ಕಟವಾಗಿ ಪ್ರೀತಿಸ್ತೀರೋ ಅವರ ಕಡೆಗೆ ನಿಮ್ಮ ಆ ಒಲವು ಹೇಗೆ ಹರಿವು ಸದಾ ಇರುತ್ತೋ, ಕನಸಲ್ಲೂ ಅವರೇ ಬರ್ತಕ್ಕಂಥದ್ದು. ಅಥವಾ ಯಾರನ್ನ ತುಂಬ ಪ್ರೀತಿಸ್ತೀರಾ, ಅವ್ರ ಬಗೆಗೆ ಇನ್ನಿಲ್ಲದ ಆಲೋಚನೆ ಬೆಳಗ್ಗೆ ಕಣ್ಣು ತೆರೆದಾಗಲಿಂದ ಮುಚ್ಚುವವರೆಗೂ ಹೇಗಿರುತ್ತೋ ಆ ರೀತಿಯ ಧ್ಯಾನ, ಮಗ್ನತೆ, ಆರಾಧನೆಗಳಲ್ಲಿ ಇರಬೇಕು. ಬೇರೆ ಯಾವ ವ್ಯಕ್ತಿಗಳಿಂದಲೂ ನಮಗೆ ಯಾವ ರೀತಿಯ ಸಮಾಧಾನವೂ ಸಿಗುತ್ತೆ ಅಂದ್ಕೊಳ್ಳೋದು ನಮ್ಮ ತಪ್ಪು ಕಲ್ಪನೆ, ಅಭಿಪ್ರಾಯ. ಭಗವಂತನಿಂದ ನಮಗೆ ಸಮಾಧಾನ, ಸೌಖ್ಯ, ನೆಮ್ಮದಿ ಎಲ್ಲವೂ ಕಾಲವಶಾತ್ ಬಂದು ಬೀಳುತ್ತೆ ನಮ್ಮ ಕಾಲಡಿಗೆ. ಹೀಗಾಗಿ ಈ ಸಂಕಷ್ಟಹಾರ ಚೌತಿ ಅದನ್ನು ಹೇಗೆ ಅಂದರೆ ಪ್ರೀತಿಯಿಂದ, ಕುವೆಂಪು ಅವ್ರನ್ನ ಗಮನಿಸ್ಕೊಳ್ಬೇಕು. ಈ ಭಗವಂತನ ಭಕ್ತಿಯ ಪ್ರೀತಿ ವಿಚಾರದಲ್ಲಿ ಸದಾ ಅವರೊಂಥರ ಆದರ್ಶವಾಗಿ ನಿಂತು ಬಿಡ್ತಾರೆ. ಒಂದು ಹೂವು ಕೀಳುವಾಗಲೂ ಭಗವಂತನಿಗೆ ಆ ಗಿಡಕ್ಕೆ ನೋವು ಮಾಡಿದ್ರೆ ಭಗವಂತನಿಗೆ ನೋವಾಗೋದಿಲ್ವಾ? ಭಗವಂತ ಅಲ್ಲಿಲ್ವಾ ಹೇಳಿ? ಹೀಗಾಗಿ ಆ ಗಿಡದಲ್ಲೇ ಇರಲಪ್ಪ, ನೀನು ಪೂಜೆ ಇಲ್ಲಿಂದಲೇ ಮಾಡಿಬಿಡ್ತೇನೆ, ನೀ ಗಿಡವನ್ನೇ ನಿನಗೆ ಅರ್ಪಣೆ ಮಾಡಿಬಿಡ್ತೀನಿ ತಗೋ, ಇದು ಅಲಂಕಾರವೇ ನಿನಗೆ ಅಂತ. ಆ ರೀತಿಯಲ್ಲಿ ಆ ಹೂವನ್ನು ಕೊಯ್ದು, ಇದು ಬೇರೆ ಇನ್ನೊಬ್ಬ ಕವಿ ತೆಲುಗಿನಲ್ಲಿ, ಆ ಕವಿ ಅಂತೂ ಹೇಳ್ತಾನೆ, ಆ ಹೂವನ್ನು ಕತ್ತರಿಸಿ ಅದರ ಕೊರಳನ್ನು ಕತ್ತರಿಸ್ಕೊಂಡು ಬಂದು ನೀವು ಸೂಜಿಯನ್ನು ತಗೊಂಡು ಪೋಣಿಸಿ ಅದಕ್ಕೆ ಚುಚ್ಚಿ ಅದರಲ್ಲಿ ದಾರವನ್ನು ಬೆಸೆದು ಆ ಮಾಲೆ ಮಾಡಿದ್ರೆ ಅವೆಲ್ಲ ಈ ಶವಗಳ ಉಪಾದಿಯಲ್ಲಿ ನೇತಾಡ್ತಾ ಇರೋದಿಲ್ವಾ? ಇದನ್ನು ತೊಗೊಂಡು ಹೂವಿನ ಮಾಲೆ ಅಂತ ಹಾಕಿದ್ರೆ ಅದನ್ನು ದೇವರಾದರೂ ಒಪ್ತಾನ ಅಂತ. ಈ ಥರ ಹೂವಿನ ಮೇಲೆ ಪ್ರೀತಿ, ಇದೆಲ್ಲವೂ ಭಾವೋನ್ನತಿ, ಭಾವದ ಉತ್ಕಟತೆ. ಇಂಥ ಪ್ರೀತಿ ಒಂದು ಹೂವಿನಲ್ಲಿ, ಒಂದು ನಾವು ಸಮರ್ಪಣೆ ಮಾಡುವ ಯಾವುದೋ ನೈವೇದ್ಯ ಇತ್ಯಾದಿಗಳಲ್ಲಿ ಇರ್ತಕ್ಕಂಥ ಪ್ರೀತಿ, ಭಗವದ್ ಆರಾಧನೆ, ನಾವು ಹೇಳೋ ಮಂತ್ರದಲ್ಲೋ ಶ್ಲೋಕದಲ್ಲೋ, ಅಥವಾ ನೀವು ಮಾಡುವ ಪೂಜೆ, ಇನ್ಯಾವುದೋ ಅಭಿಷೇಕ, ನೀರನ್ನು ನಾವೇನು ಕೊಳಬೇಕಾಗಿಲ್ಲ, ಮತ್ತೊಂದು ಮಾಡಬೇಕಾಗಿಲ್ಲ, ಅಭಿಷೇಕ ಮಾಡಿದ್ರೆ ಗಣಪತಿಗೆ ಇಷ್ಟವಾಗುತ್ತೆ. ಆ ರೀತಿಯಲ್ಲಿ ಯಾವುದು ಮನಸ್ಸಿಗೆ, ಕವಿ ಭಾವನೆ ಬಹಳ ಕಷ್ಟ ಬಿಡಿ. ಯಾಕೆಂದರೆ ಅವರು ಒಂದು ಹೂವನ್ನು ಮುದುಡಿದ್ರು ಆ ಹೂವಿಗೆ ನೋವಾಗುತ್ತೆ, ಅದು ಪರಮಾತ್ಮನಿಗೆ ಅದು ನೋವೇ ಅಂತ ಅಂದುಕೊಳ್ತಾರೆ. ಅದು ಔನ್ನತ್ಯವಾದ ಭಾವಸಿದ್ಧಿ, ಅದು ಬೇರೆದು. ನಮ್ಮ ಮಟ್ಟಿಗೆ ಇರ್ತಕ್ಕಂಥ ಇನ್ನೊಬ್ಬರಿಗೆ ತೊಂದರೆ ಮಾಡದೆ ಇರ್ತಕ್ಕಂಥ ಪರಿಕರ ಏನಿದೆಯೋ ಅದರಲ್ಲೇ ಭಗವಂತನ ಆರಾಧನೆ ಮಾಡ್ತಕ್ಕಂಥದ್ದು, ಭಾವ ಸಮರ್ಪಣೆ ಮಾಡೋದು. ನಿಮಗೆ ತಿಳಿದ ಹಾಗೆ ಒಂದು ಸಂಗೀತ ಗೊತ್ತಿದೆಯಾ? ಗಣಪತಿ ಮುಂದೆ ಅಚ್ಚುಕಟ್ಟಾಗಿ ರಾಗಸಹಿತವಾಗಿ ಶ್ರುತಿಬದ್ಧವಾಗಿ ಒಂದು ಹಾಡು ಹೇಳಿ, ಅದು ಪೂಜೆ ಅನಿಸ್ಕೊಳ್ಳುತ್ತೆ. ನಾಟ್ಯ ಗೊತ್ತಿದೆಯಾ? ಒಂದು ನಾಟ್ಯ ಸಮರ್ಪಣೆ, ಅದು ನೃತ್ಯಾಂಜಲಿ ಸಮರ್ಪಣೆ ಮಾಡಿ. ಏನು ಗೊತ್ತಿದೆಯೋ ಏನೂ ಗೊತ್ತಿಲ್ವಾ? ಕೇಳಿಸ್ಕೊಳ್ತೀನಪ್ಪ, ನನಗೇನೂ ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ. ಭಗವತ್ಪಾದರು ಹೇಳ್ತಾರಲ್ಲ, ನ ಮಂತ್ರಂ ನೋ ಯಂತ್ರಂ ತದಪಿ ಚ ನ ಜಾನೇ ಸ್ತುತಿಮಹೋ.
ಚಾಹ್ವಾನಂ ಧ್ಯಾನಂ ತದಪಿ ಚ ನ ಜಾನೆ ಸ್ತುತಿ ಕಥಾ. ನಂಗೆ ಏನೇನೂ ಗೊತ್ತಿಲ್ಲ, ನನಗೆ ಗೊತ್ತಿರೋದು ಒಂದೇ, ನಿನ್ನ ಕೇಳಿಸ್ಕೊಳ್ಳೋದು, ನಿನ್ನ ಹೀಗೆ ಸಮರ್ಪಣೆ ಮಾಡೋದು, ನನ್ನ ಭಾವನೆಯನ್ನು, ಇಷ್ಟೇ ನನಗೆ ಗೊತ್ತಿರೋದು. ಅಷ್ಟೇ ಮಾಡಿದರೆ ಆಗುತ್ತೆ. ಗಣಪತಿಯನ್ನು ಸ್ಮರಣೆ ಮಾಡಿಕೊಂಡು ಗಣಪತಿಯ ಗಣಪತಯೇ ನಮಃ ಇಷ್ಟೇ ಮಂತ್ರವನ್ನು ಸರಳವಾಗಿ ಹೇಳ್ಕೊಂಡ್ರೂ ಆಗುತ್ತೆ. ಆದರೆ ಚೆನ್ನಾಗಿ ಗೊತ್ತಿರೋರು, ಚೆನ್ನಾಗಿ ಇವೆಲ್ಲ ಗೊತ್ತಿರ್ತಕ್ಕಂಥವ್ರು ಇದು ಇಷ್ಟೇ ಮಾಡ್ತೀನಿ ಅಂದರೆ ಅದು ಪಾಪವಾಗುತ್ತೆ. ನಿಮ್ಮ ಸಾಮರ್ಥ್ಯ ನೋಡಿಕೊಂಡು ಯಥಾಶಕ್ತಿ ತಥಾ ನಮಸ್ಕಾರ ಅಂತ ಆ ರೀತಿಯಲ್ಲಿ ನಮಸ್ಕಾರ ಮಾಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.